ಫ್ರೆಂಡ್ಸ್, ನಾನು ನಿಮ್ಮ ಆಯುಷ್ಮಾನ್. ಈಗ ಎಮ್ಮೆ ಕರು ಹಾಕಾದ್ಮೇಲೆ ನಾ ಏನೇನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇದ್ರ ಹೆಸರು ದಾಸಿ. ಇದು ಪ್ರೆಗ್ನೆಂಟ್ ಎಮ್ಮೆ. ಇದು ಕರು ಹಾಕೋ ಟೈಮಲ್ಲಿ ಇಲ್ಲಿ ಹಿಂದ್ಗಡೆ ಕರು ಹಾಕತ್ತಲ್ಲ, ಅಲ್ಲಿ ಮೊದಲು ನೀರು ಹಚ್ಚಬೇಕು. ಆವಾಗ ಅದಕ್ಕೆ ನಾವು ಕಮ್ಮಿ ಆಗತ್ತೆ. ಆಮೇಲೆ ಎಣ್ಣೆ ಹಚ್ಚಿ ಆಮೇಲೆ ಕರು ಹೊರಗಡೆ ಬಂದ ತಕ್ಷಣ ಅದರೊಳಗೆ ಅದೊಂಥರ ಪೇಪರ್ ಥರ ಇರುತ್ತೆ, ಅದನ್ನ ತೆಗಿಬೇಕು. ಅದನ್ನ ತೆಗೆದಾದ ತಕ್ಷಣ ಅದರೊಳಗೆ ಕರು ಇರುತ್ತೆ. ಆ ಕರು ಹಿಂದ್ಗಡೆ ಕಾಲಲ್ಲಿ ಒಂದು ದೊಡ್ಡ ಕುಗ್ರು ಇರುತ್ತೆ. ಅದನ್ನ ಕತ್ತಿನ ತಗೊಂಡು ಹಿಂಗೆ ಕೆತ್ತಬೇಕು. ಆಮೇಲೆ ರಾತ್ರಿ ಏನಾದರೂ ಊಟ ಕೊಡುವಾಗ ಕಾಡು ಜೀರಿಗೆನ ಬೆಲ್ಲ ಹಾಕಿ ಅದ್ರ ಬಾಯೊಳಗೆ ಹಿಂಗೆ ಕಳಿಸ್ಬೇಕು. ಇದಕ್ಕೂ ಮತ್ತೆ ಇದ್ರ ಮಗಳಿಗೂ ಹಾಕಬೇಕು. ಆಮೇಲೆ ದಿನ ಹಾಗೆ ಮಾಡಿದ ತಕ್ಷಣ ಮತ್ತೆ ಇದಕ್ಕೆ ಇಲ್ಲಿ ಮೇಲ್ಗಡೆ ಹುಲ್ಲು ಕಾಣ್ತಿಂತಲ್ಲ, ಆ ಹುಲ್ಲನ್ನು ಮಾತ್ರ ಹಾಕ್ಬೇಕು. ಹಸಿರು ಬಣ್ಣ ಹುಲ್ಲು ಹಾಕಿದ್ರೆ ಇವು ವೀಕ್ ಆಗ್ತಾ ಬರ್ತವೆ. ಹಾಗೆ ಅವು ಕರು ಹಾಕಿ 15 ದಿನ ತನಕನೂ ಹಾಲು ಕರಿಯಂಗಿಲ್ಲ. ಅವು ಮಕ್ಕಳಿಗೆ ಕೊಡಬೇಕು. ಆಮೇಲೆ 15 ದಿನ ಆದ ತಕ್ಷಣ ಹಾಲು ಕರೆದಿ ಆಮೇಲೆ ಅಲ್ಲಿ 2 ಹನಿ ನೀರು ಚೆಲ್ಬೇಕು. ಅಲ್ಲಿ ಕೊಟ್ಟಿಗೆ ಬದಿಲಿ ಹಾಲನ್ನು ಚೆಲ್ಬೇಕು. ಆಮೇಲೆ ಅವಕ್ಕೆ ಹಾಲು ಕರೆದ ತಕ್ಷಣ ಅವ್ರ ಮಗಳನ್ನ ಹಿಡ್ಕೊಂಡು ಕೈಯಲ್ಲಿ ಅದಕ್ಕೆ ಹಾಲು ಕುಡಿಸ್ಬೇಕು. ಹಂಗೆ ಮಾಡಿ ಆಮೇಲೆ ಈ ಮಗಳು ಎಲ್ಲ ದೊಡ್ಡ ಆದ ತಕ್ಷಣ ಕಟ್ಟಾಕ್ಬೇಕು. ಆಮೇಲೆ ಇವು ಸಿಟ್ಟು ಬಿಡ್ತಾ ಬರ್ತವೆ. ಮೊದಲೆಲ್ಲ ಸಿಟ್ಟಿರುತ್ತೆ ಕರು ಹಾಕುವಾಗ. ಯಾಕೆ ಸಿಟ್ಟಿರುತ್ತೆ? ಯಾಕೆ ಸಿಟ್ಟಂದ್ರೆ ನನ್ನ ಮಕ್ಕಳು ಏನಾದ್ರು ಮಾಡ್ತಾರಲ್ಲ ಇವರು ಅಂತ. ಆಮೇಲೆ ದೊಡ್ಡ ಆದ ತಕ್ಷಣ ಅವಕ್ಕೆ ಬುದ್ಧಿ ಬರುತ್ತೆ. ನಮ್ಮ ಮಕ್ಳಿಗೆ ಬುದ್ಧಿ ಬರುತ್ತಲ್ಲ, ಕೋಡ್ ಬರಕ್ ಸ್ಟಾರ್ಟ್ ಆದ ತಕ್ಷಣ ಅವಕ್ಕೂ ನನ್ನ ಮಕ್ಳಿಗೆ ನನ್ನ ತರನೇ ಕೋಡ್ ಬಂದಿದೆ ಅಂತ ಅವು ಸುಮ್ಮನಾಗ್ತವೆ. ಕಣ್ ಕೆಂಪುನೆಲ್ಲ ಬಿಳಿ ವೈಟ್ ಮಾಡ್ಕೊಂತವೆ. ಇದು ಹೆಂಗೋ ಗಬ್ಬದ ಟೈಮಲ್ಲೂ ಹಿಂಗೆ ಇರ್ತವೆ. ಇದಕ್ಕೆ ಅಂದಾಜು ಯಾವ ಕರು ಹಾಕ್ಬೋದೇನು ಗೊತ್ತಾ? ಅಂದಾಜು ಈ ತಿಂಗಳು ಯುಗಾದಿ ಟೈಮಲ್ಲಿ. ಹೌದಾ? ಇಲ್ಲ ನೆಕ್ಸ್ಟ್. ಈಗ ಇದು ಕರು ಹಾಕಿದ್ಮೇಲೆ ಅದಕ್ಕೆ ಇದು ಹಿಂಗೆ ಇದು ಅದ್ರ ಕರು ಸಗಣಿ ಹಾಕಲ್ಲಿ ಹಿಂಗೆ ಬಗ್ಗಿ ಹಿಂಗೆ ಎತ್ತುತ್ತಾ ಇರತ್ತೆ. ಯಾಕೆಂದ್ರೆ ಅವು ಬೇಗ ನಡಿಬೇಕು ಅಂತ, ತುಂಬಾ ಸ್ಟ್ರಾಂಗ್ ಆಗ್ಬೇಕು ಅಂತ. ಹಾಗೆ ಇವು ವೈಟ್ ಜಾಸ್ತಿ ಆಗ್ತಾ ಹೋಗ್ತಾ ಬರ್ತಾವಲ್ಲ, ಅವಾಗ ಇವಕ್ಕೆ ಕೋಡೆಲ್ಲ ಈ ತರ ಉದ್ದ ಬರ್ತಾವಲ್ಲ, ಉದ್ದ ಬಂತ ಇವೆಲ್ಲ ಅನ್ಕೊಂತವೆ ಅವಕ್ಕೆ ಬುದ್ಧಿ ಬಂತು ಅಂತ. ಆಮೇಲೆ ಅವು ಬಿಡ್ತವೆ. ಆಮೇಲೆ ಒಂದು ವರ್ಷ ಕರು ಹಾಕಲ್ಲ, 1 ವರ್ಷ ಬಿಟ್ಟು 1 ವರ್ಷ ಹಾಕೋದು.